ಪಂಜಾಬ್ ಸಿಎಂ ಭಗವಂತ ಮಾನ್ ಹತ್ಯೆಗೆ ಯತ್ನ ಸಹೋದರನಿಂದಲೇ ಪಂಜಾಬ್ ಸಿಎಂ ಹತ್ಯೆಗೆ ಯತ್ನವನ್ನ ಮಾಡಲಾಗಿದೆ. ಮಾರಕ ರಾಸಾಯನಿಕದ ಸೋಂಕು ತಗುಲಿಸಿ ಕೊಲೆಗೆ ಸ್ಕೆಚ್ ಅನ್ನ ಹಾಕಿರುವಂತಹ ಆತಂಕಕಾರಿ ಘಟನೆ ಜರುಗಿಬಿಟ್ಟಿದೆ. ಪೊಲೋನಿಯಂ ಸೋಂಕಿಗೆ ಸದ್ಯಕ್ಕೆ ಪಂಜಾಬ್ ಸಿಎಂ ಒಳಗಾಗಿದ್ದಾರೆ. ಇದರಿಂದ ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ಮೊಹಾಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾವ ಒಂದು ಕಾರಣಕ್ಕೆ ಇಂಥದ್ದೊಂದು ಕುಕೃತ್ಯಕ್ಕೆ ಇಳಿದ್ರು ಅನ್ನೋದು ಸದ್ಯ ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆಗೆ ದಾಖಲಿಸಿದ್ರೆ ಬಾಂಬ್ ಹಾಕೋದಾಕಿ ಕೂಡ ಇಮೇಲ್ ಬೆದರಿಕೆಯನ್ನು ಹಾಕಿದ್ದಾರಂತೆ. ಬಿಗಿ ಭದ್ರತೆಯ ನಡುವೆ ಮೊಹಾಲಿಯ ಪೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು ವೇಳೆ ಏನಾದರೂ ಆಸ್ಪತ್ರೆಗೆ ಸೇರಿಸ್ಬಿಟ್ರೆ ಬಾಂಬ್ ಕೂಡ ಹಾಕ್ಬಿಡ್ತೀನಿ ಅಂತ ಬೆದರಿಕೆಯನ್ನು ಹಾಕಲಾಗಿದೆಯಂತೆ. ಆದರೂ ಕೂಡ ಬಿಗಿ ಭದ್ರತೆಯ ನಡುವೆ ಇದೀಗ ಪೊಲೀಸರ ಸಮ್ಮುಖದಲ್ಲಿ ಮೊಹಾಲಿಯ ಪೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು ವೇಳೆ ಬದುಕಿದ್ರೆ ಬಿಯಾಂತ್ ಸಿಂಗ್ನಂತೆ ಹತ್ಯೆ ಮಾಡುವಂತಹ ಬೆದರಿಕೆಯನ್ನು ಒಡ್ಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಬಿಯಾಂತ್ ಸಿಂಗ್ನ ಹೇಗೆ ಹತ್ಯೆ ಮಾಡಲಾಗಿತ್ತು ಆ ರೀತಿ ಮಾಡಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಗಿದೆ. ಜೊತೆಗೆ ಚಂಡೀಗಢದ ಸಚಿವಾಲಯದಲ್ಲಿ ನಡೆದಿದ್ದಂತಹ ಬಾಂಬ್ ಸ್ಫೋಟ ಇದೆಯಲ್ಲ, ಈ ಸ್ಫೋಟದಲ್ಲಿ ಅಂದಿನ ಸಿಎಂ ಬಿಯಾಂತ್ ಸಿಂಗ್ ಬಲಿಯಾಗಿದ್ರು. ಅಂದಿನಂತೆ ಈಗ ಭಗವಂತ್ ಮಾನ್ರನ್ನ ಕೂಡ ಕೊಲ್ಲೋದಾಗಿ ಬೆದರಿಕೆಯನ್ನು ಒಡ್ಡಲಾಗಿದ್ದು. ಯಾವಾಗ ಆ ಬಾಂಬ್ ಸ್ಫೋಟದಲ್ಲಿ ಅವ್ರು ಬಲಿಯಾದ್ರು ಅದೇ ರೀತಿ ಒಂದು ವೇಳೆ ನೀನು ಅಲ್ಲಿ ಬದುಕುಳಿದ್ರು ಕೂಡ ಈ ರೀತಿಯಾಗಿ ಹತ್ಯೆ ಮಾಡ್ತೀನಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸದ್ಯಕ್ಕೆ ಇಂಥದ್ದೊಂದು ಬೆದರಿಕೆ ಬಂದಿರುವಂಥದ್ದು. ಭಗವಂತ್ ಮಾನ್ ಇರುವ ಆಸ್ಪತ್ರೆಯ ಸುತ್ತ ಪೊಲೀಸ್ ಇದೀಗ ಸರ್ಪಗಾವಲನ್ನ ಹಾಕೊಂಡಿದ್ದಾರೆ. ಯಾವುದೇ ರೀತಿಯ ತೊಂದರೆ ಸಿಎಂಗೆ ಆಗಬಾರ್ದು ಅಂತ ಹೇಳಿ ಬಹಳಷ್ಟು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಯಾರೇ ಒಳಗಡೆ ಬರೋದಾದ್ರೂ ತೀವ್ರ ನಿಗಾವನ್ನ ವಹಿಸಿದ್ದಾರೆ, ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಹದ್ದಿನ ಕಣ್ಣಿಟ್ಟು ಸುತ್ತಲೂ ಯಾರು ಬರದಂತೆ ನಿಗಾವನ್ನ ವಹಿಸಿಕೊಂಡಿದ್ದಾರೆ ಸದ್ಯಕ್ಕೆ ಪಂಜಾಬ್ ಪೊಲೀಸರು ಮತ್ತು ಗುಪ್ತಚರ ಸಂಸ್ಥೆಗಳು. ಯಾಕಂತ ಹೇಳಿದ್ರೆ ಬಾಂಬ್ ಹಾಕೋದಾಗಿ ಎದುರಿಸ್ಬಿಟ್ಟಿದ್ದಾರಲ್ಲ, ಹಾಗಾಗಿ ಗುಪ್ತಚರ ಇಲಾಖೆ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಸುತ್ತಮುತ್ತ ಎಲ್ಲವೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದು ತೀವ್ರ ಕಟ್ಟೆಚ್ಚರವನ್ನ ವಹಿಸಿದೆ. ಎಲ್ಲಾ ಕಡೆಯಿಂದಲೂ ಈಗ ಪಂಜಾಬ್ ಪೊಲೀಸರು ಸುತ್ತುವರೆದಿದ್ದಾರೆ. ನೋಡಿ ಎಂತೆಂಥ ವಿಚಾರ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಯಾವ ರೀತಿಯಾಗಿ ಒಂದು ರಾಸಾಯನಿಕವಾಗಿ ಅದನ್ನ ಅವ್ರ ದೇಹಕ್ಕೆ ಸೇರಿಸಿ ಆ ರೀತಿಯಾಗಿ ಕೊಲ್ಲುವಂತಹ ನಿರ್ಧಾರವನ್ನ ಮಾಡಿರೋದು ನಿಜಕ್ಕೂ ಒಂದು ಆಶ್ಚರ್ಯ. ಆದ್ರೆ ಈ ಒಂದು ಕೃತ್ಯ ಹತ್ಯೆ ನಡೆದಿರೋದು ಸಹೋದರನಿಂದಲೇ ಅನ್ನೋದು ಮತ್ತೊಂದು ಆಘಾತದ ಸುದ್ದಿ. ಮಾರಕ ರಾಸಾಯನಿಕದ ಸೋಂಕನ್ನ ತಗುಲಿಸಿ ಕೊಲೆಗೆ ಸ್ಕೆಚ್ ಹಾಕಿರೋದು. ಪೊಲೋನಿಯಂ ಸೋಂಕಿಗೆ ಸದ್ಯಕ್ಕೆ ಈಗಾಗಲೇ ಪಂಜಾಬ್ ಸಿಎಂ ಒಳಗಾಗ್ಬಿಟ್ಟಿದ್ದಾರೆ. ಈ ಒಂದು ಸೋಂಕು ಅವ್ರಿಗೆ ತಗುಲಿರೋದ್ರಿಂದ ಉಸಿರಾಟದ ಸಮಸ್ಯೆ ಕೂಡ ತೀಕ್ಷ್ಣವಾಗಿದೆ. ಹಾಗಾಗಿ ಅವ್ರನ್ನ ಸದ್ಯಕ್ಕೆ ಮೊಹಾಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದ್ರೆ ಆಸ್ಪತ್ರೆಗೂ ಸೇರಿಸೋಂಗಿಲ್ಲ. ಆಸ್ಪತ್ರೆಗೆ ಸೇರಿಸಿದ್ರೆ ಬಾಂಬ್ ಹಾಕ್ಬಿಡ್ತೀವಿ, ಪ್ರೀವಿಯಸ್ ಸಿಎಂನ ಹೆಂಗ್ ಸಾಯಿಸ್ಬಿಟ್ವೋ ಹಂಗೆ ಹಿಂದಿನ ಸಿಎಂನ ಸಾಯಿಸಿದಂತಹ ರೀತಿಯಲ್ಲೇ ಬಾಂಬ್ ಹಾಕಿ ನಿಮ್ಮನ್ನೂ ಸಾಯಿಸ್ಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪೊಲೀಸರ ಸಮ್ಮುಖದಲ್ಲೇ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸೋದ್ರ ಜೊತೆಗೆ ಆಸ್ಪತ್ರೆಯ ಬಳಿ ಕೂಡ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಆ ಒಂದು ಏನ್ ಹೇಳಿದಾರೆ, ಈಗ ಹೆದರಿಸ್ಬಿಟ್ಟಿದಾರಲ್ಲ ಬಾಂಬ್ ಹಾಕ್ಬಿಡ್ತೀವಿ ಅಂತ, ಹಾಗಾಗಿ ಗುಪ್ತಚರ ಇಲಾಖೆ ಕೂಡ ಎಂಟ್ರಿ ಕೊಟ್ಟಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ. ಸುತ್ತಮುತ್ತ ಒಂದು ಕಡೆ ಪೊಲೀಸರ ಸರ್ಪಗಾವಲಾದ್ರೆ ಮತ್ತೊಂದು ಕಡೆ ಹದ್ದಿನ ಕಣ್ಣಿಟ್ಟಿರೋದು ಗುಪ್ತಚರ ಇಲಾಖೆ. ಯಾವುದೇ ಕಾರಣಕ್ಕೂ ಯಾರು ಒಳಗಡೆ ಬರೋದಾಗಿರ್ಲಿ ಅಥವಾ ಮೇಲ್ಗಡೆ ಏನಾದ್ರು ಡ್ರೋನ್ ಹಾರಾಟಗಳು ನಡೆಯುತ್ತಾ ಅಥವಾ ಯಾರಾದ್ರೂ ಹಿಂದಿನ ಒಂದು ಗೇಟ್ ನ ಮೂಲಕ ಬರ್ತಾರ, ಎಲ್ಲಾ ರೀತಿಯಲ್ಲೂ ಕೂಡ ಸರ್ವ ರೀತಿಯಲ್ಲೂ ಸನ್ನದ್ಧರಾಗಿ ಗುಪ್ತಚರ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿ ರಕ್ಷಿಸ್ತಾ ಇದ್ದಾರೆ. मीडिया